ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೋಯಿಂಗ್ ಸಂಸ್ಥೆಯ ಹೊಸ ಯೋಜನೆಯೊಂದನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ವಿಮಾನಗಳ ಬಿಡಿ ಭಾಗಗಳನ್ನು ತಯಾರಿಕೆ ಮಾಡುವಂತಹ ಘಟಕ ಇದಾಗಿದ್ದು ಬಹಳಷ್ಟು ವೈಶಿಷ್ಟ್ಯತೆಯನ್ನ ಮತ್ತೆ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತಹ ಯೋಜನೆ ಇದಾಗಿದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದ್ದಾರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ, ರಾಜ್ಯಪಾಲರು ಕೂಡ ಅಲ್ಲೇ ಉಪಸ್ಥಿತರಿದ್ದಾರೆ. ಯೋಜನೆಗೆ ಚಾಲನೆ ಕೊಟ್ಟು ಅದಾದ ಮೇಲೆ ಅಲ್ಲಿನ ಮಾಹಿತಿಯನ್ನ ಅಲ್ಲಿರುವಂತಹ ಸಿಬ್ಬಂದಿ ಮತ್ತೆ ಅಧಿಕಾರಿ ವರ್ಗದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ. ದೇವನಹಳ್ಳಿಯ BIETCಯ ಕ್ಯಾಂಪಸ್ನಲ್ಲಿ ಸದ್ಯ ನಮೋ ಇದ್ದಾರೆ. ಈ ಯೋಜನೆಯನ್ನ ಲೋಕಾರ್ಪಣೆಗೊಳಿಸೋದಕ್ಕೆ ಅಂತಾನೆ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು. ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ಕೇವಲ ಇದು ಬೆಂಗಳೂರಿಗೆ ಸೀಮಿತ ಅಥವಾ ದೇಶಕ್ಕೆ ಸೀಮಿತ ಅನ್ನುವಂಥದ್ದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಷ್ಟೇ. ಅಮೆರಿಕದಲ್ಲಿ ಇಷ್ಟು ದೊಡ್ಡ, ಇಷ್ಟು ಸುವ್ಯವಸ್ಥೆ ಇರುವಂತಹ ಬೋಯಿಂಗ್ ಸಂಸ್ಥೆಯ ಒಂದು ಕಟ್ಟಡ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಯೋಜನೆಯನ್ನು ರೂಪಿಸಲಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಬೆಂಗಳೂರಿನ ದೇವನಹಳ್ಳಿಯ ಈ BIETC ಕ್ಯಾಂಪಸ್ನಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಲೋಕಾರ್ಪಣೆಗೊಳಿಸಿದಾರಲ್ಲ, ಏರೋಸ್ಪೇಸ್ ಪ್ರಾಕ್ಟೀಸ್ನ ಬಿಡಿ ಭಾಗಗಳನ್ನು ತಯಾರಿಸುವ ಜೊತೆಗೆ ವಿವಿಧ ಯೋಜನೆಗಳನ್ನು ಒಳಗೊಂಡಿರುವಂತಹ ಈ ಯೋಜನೆ ಬಹಳ ವೈಶಿಷ್ಟ್ಯತೆ ಮತ್ತು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಅಮೆರಿಕದಿಂದ ಹೊರಗೆ ಇರುವಂತಹ ಬೋಯಿಂಗ್ನ ಅತಿ ದೊಡ್ಡ ಕ್ಯಾಂಪಸ್ ಇದಾಗ್ತಾ ಇದೆ. ಸುಮಾರು 1600 ಕೋಟಿ ರೂಪಾಯಿ ಮೊತ್ತದ ಹೂಡಿಕೆಯನ್ನು ಇದಕ್ಕಾಗಿ ಮಾಡ್ತಾ ಇರುವಂಥದ್ದು. ನೂತನವಾಗಿ ನಿರ್ಮಾಣ ಆಗಿರುವಂತಹ ಸೆಂಟರ್ ಇದು. ಹೀಗಾಗಿ ದೇವನಹಳ್ಳಿ ಬಳಿ ಭಟ್ಟರ ಮಾರನಹಳ್ಳಿಯಲ್ಲಿರುವಂತಹ ಕ್ಯಾಂಪಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಈಗ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ಹಾಜರಿದ್ದು ಅವರನ್ನು ಸ್ವಾಗತ ಮಾಡಿಕೊಂಡ್ರು. ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಕೂಡ ಅಲ್ಲೇ ಉಪಸ್ಥಿತರಿದ್ದರು. BIETC ಕ್ಯಾಂಪಸ್ನಲ್ಲಿ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ. ಅಲ್ಲಿನ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಸೆಂಟರನ್ನು ಉದ್ಘಾಟನೆ ಮಾಡಿದ್ದಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈ ಹಿಂದೆ ಬೆಂಗಳೂರಿಗೆ ಬಂದಂತಹ ಸಂದರ್ಭ ಈಗ esteemed dignitaries, Center Campus and the Boeing Sukanya program. To all of our honored dignitaries and guests, namaskara. Welcome not only to a proud milestone for Boeing, not only a proud milestone for India, but also to a new era. We have always had a sense of India's destiny to be a global leader and a foremost partner for freedom. And yet, ವೇದಿಕೆಯ ಕಾರ್ಯಕ್ರಮ ಈಗ ಆರಂಭ ಆಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಪ್ರಧಾನಿ ನರೇಂದ್ರ ಮೋದಿ, ಸಿಎಂ ಸಿದ್ದರಾಮಯ್ಯ, ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಎಲ್ಲರೂ ಕೂಡ ವೇದಿಕೆಯ ಮೇಲ್ಭಾಗದಲ್ಲಿ ಉಪಸ್ಥಿತರಿದ್ದರು. ಅಲ್ಲಿದ್ದಂತಹ ಅಂದರೆ ಆ ಬೋಯಿಂಗ್ನ ಪ್ರಾಥಮಿಕ ಹಂತದ ಸಿಬ್ಬಂದಿಗಳು ಅಲ್ಲಿ ನೆರೆದಿದ್ದಂಥವರನ್ನು ಉದ್ದೇಶಿಸಿ ಮಾತನಾಡಲಾಗ್ತಾ ಇತ್ತು. ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಎಲ್ಲ ಒಂದೊಂದು ಹೆಜ್ಜೆಗಳು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತ್ರ ದೇಶ ಮುನ್ನಡಿತ ಸಾಗಿದ್ರೆ ಅದರಿಂದ ವಿಶ್ವಗುರು ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಷ್ಟೇ ಪರಿಪ್ರಮಾಣದ ಪ್ರಗತಿಯನ್ನು ಹೊಂದಬೇಕಾಗತ್ತೆ. ಮತ್ತು ದೇಶದ ಎಲ್ಲ ಸ್ತರದ ಎಲ್ಲ ಜನರಿಗೂ ಕೂಡ ಅವಕಾಶಗಳನ್ನು ಕಲ್ಪಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಬೋಯಿಂಗ್ ಸಂಸ್ಥೆಯ ಲೋಕಾರ್ಪಣೆಗೊಂಡಿರುವಂತಹ ಹೊಸ ಸೆಂಟರ್ ದೊಡ್ಡ ಅವಕಾಶಗಳನ್ನು ತೆರೆದಿಡ್ತಾ ಇದೆ. ಅದರಲ್ಲೂ ಕೂಡ ಹೆಚ್ಚಿಗೆ ಮಹಿಳೆಯರಿಗೆ ಈ ವಾಯುಯಾನದ ವಿಚಾರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಮತ್ತು ಪ್ರವೇಶಾತಿ ಎಲ್ಲ ಅವಕಾಶಗಳು ಕಡಿಮೆ ಇರ್ತಾ ಇತ್ತು. ಅದನ್ನು ಇನ್ನಷ್ಟು ಉತ್ತೇಜಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ನಿಟ್ಟಿನಲ್ಲೂ ಕೂಡ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಗ್ತಾ ಇದೆ. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ನೌಕರರು, ಸಿಬ್ಬಂದಿಗಳೇನಿರ್ತಾರೆ ಅವರಿಗೆ ನುರಿತ ತರಬೇತಿಯ ಅವಶ್ಯಕತೆ ಇದ್ದರೆ ಅದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಳ್ಳಲಾಗಿದೆ. ಬಹಳ ಈ ರೀತಿಯಾದಂಥ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಒಂದು ಬೋಯಿಂಗ್ ಸೆಂಟರ್ ಬೆಂಗಳೂರಿನ ದೇವನಹಳ್ಳಿಯ BIETC ಕ್ಯಾಂಪಸ್ನಲ್ಲಿ ಇವತ್ತು ಲೋಕಾರ್ಪಣೆಗೊಂಡಿರುವಂಥದ್ದು. ಇದೇ ಕಾರ್ಯಕ್ರಮದ ನಿಮಿತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅವರು ವ್ರತದಲ್ಲಿದ್ದಾರೆ, 11 ದಿನದ ವ್ರತ. ಹೀಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ದೇವಾಲಯಗಳಿಗೆ ಭೇಟಿ ಕೊಟ್ಟು ಬರ್ತಾ ಇದ್ದಾರೆ. ಹಾಗೆ ಅದೇ ಹಾದಿಯಾಗಿ ಈ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿರೋದು. ಇದನ್ನು ಮುಗಿಸಿಕೊಂಡು ನಂತರ ಮತ್ತೆ ಇಲ್ಲಿಂದ ಚೆನ್ನೈಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಯಾಣ ಬೆಳೆಸಲಿದ್ದಾರೆ. ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಏರೋಸ್ಪೇಸ್ ಈ
ಕ್ಯಾಂಪಸ್ಸನ್ನು ಉದ್ಘಾಟನೆ ಮಾಡೋ ನಿಟ್ಟಿನಲ್ಲಿ ಬೋಯಿಂಗ್ ಇಂಡಿಯಾ ಸಂಸ್ಥೆಯ ಹೊಸ ಸೆಂಟರನ್ನು ಲೋಕಾರ್ಪಣೆಗೊಳಿಸೋ ಕಾರ್ಯಕ್ರಮದ ನಿಮಿತ್ತ ಪೂರ್ವ ನಿಗದಿಯಾಗಿದ್ದಂಥ ಕಾರ್ಯಕ್ರಮ, ನೂತನವಾಗಿ ನಿರ್ಮಾಣ ಆಗಿರುವಂಥ ಬೋಯಿಂಗ್ ಕ್ಯಾಂಪಸ್ಸನ್ನು ಲೋಕಾರ್ಪಣೆಗೊಳಿಸೋ ನಿಟ್ಟಿನಲ್ಲಿ ಮತ್ತು ಅದರ ಮಹತ್ವವನ್ನು ತಿಳಿಸುವ ನಿಟ್ಟಿನಲ್ಲೂ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂಥದ್ದು. ವಾಯುಯಾನ ವಿಭಾಗ ಅಂತ ಬಂದಾಗ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಷ್ಟು ವೇಗವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೋ, ಆ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಸಾಧಿಸೋದಕ್ಕೆ ಮುಂಚೂಣಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೋ, ವಿಶ್ವಮಟ್ಟದಲ್ಲಿ ಮನ್ನಣೆ ಪಡೆದುಕೊಳ್ಳೋದಕ್ಕೆ ಮತ್ತು ಭಾರತ ಇನ್ನಷ್ಟು ತನ್ನ ಸ್ವಂತ ಶಕ್ತಿಯ ಮೇಲೆ, ಸ್ವಂತ ಬಲದ ಮೇಲೆ ಉತ್ಪಾದನೆಯನ್ನು ಹೆಚ್ಚು ಹೆಚ್ಚು ಮಾಡೋದಕ್ಕೆ ಇದೆಲ್ಲವೂ ಕೂಡ ಹಂತ ಹಂತವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯಕಾರಿಯಾಗ್ತಾ ಹೋಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಯೋಜನೆ ಏನಿದೆ ಮೇಕ್ ಇನ್ ಇಂಡಿಯಾ, ಅದೆಲ್ಲದಕ್ಕೂ ಪೂರಕವಾಗೋ ಹಾಗೆ ಇವತ್ತಿನ ಈ ಬೋಯಿಂಗ್ ಸೆಂಟರನ್ನು ಉದ್ಘಾಟನೆ ಮಾಡಿರೋದು. ಈ ಎಲ್ಲ ಕಾರಣಗಳಿಂದಾಗಿ ಇದಕ್ಕೆ ಇಷ್ಟು ದೊಡ್ಡ ಪ್ರಾಮುಖ್ಯತೆ. ಬರೋಬ್ಬರಿ 1600 ಕೋಟಿ ರೂಪಾಯಿಯನ್ನು ಇಷ್ಟೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇಲ್ಲಿ ಹೂಡಿಕೆ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾ ಇದೆ ದೇಶ ಇದಾದ ನಂತರದಲ್ಲಿ ವಾಯುಯಾನ ವಿಭಾಗದಲ್ಲಿ. ಇದೊಂದು ಪೂರ್ವ ನಿಗದಿತ ಕಾರ್ಯಕ್ರಮದ ನಿಮಿತ್ತ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ರಾಜಧಾನಿ ಬೆಂಗಳೂರಿಗೆ ಆಗಮಿಸಿದ್ರು. ಈಗಾಗಲೇ BIETC ಕ್ಯಾಂಪಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈ ಸೆಂಟರ್ನ ಲೋಕಾರ್ಪಣೆಗೊಳಿಸುವಂಥ ಕಾರ್ಯವನ್ನು ಮಾಡಿದ್ರು. ಈಗ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿಂದ ಒಂದಷ್ಟು ನೇರ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಬಹಳ ಬೃಹತ್ತಾಗಿರುವಂತಹ ಕಟ್ಟಡ, ವಿಶಾಲವಾಗಿ ಸುಮಾರು 42 ಎಕರೆ ವಿಸ್ತೀರ್ಣದಲ್ಲಿ ಇದೊಂದು ಸೆಂಟರನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಅದಕ್ಕಾಗಿಯೇ ಅಮೆರಿಕಾದಿಂದ ಹೊರಗಿರುವಂತಹ ಬೋಯಿಂಗ್ ಸಂಸ್ಥೆಯ ಅತಿ ದೊಡ್ಡ ಸೆಂಟರ್ ಇದಾಗಿ ಗುರುತಿಸಿಕೊಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.